ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನು ಚಿಕ್ಕೋಡಿಯ KLE ಸೊಸೈಟಿಯ ಬಸವಪ್ರಭು ಕೋರೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಸೆಕೆಂಡ್ ಸೆಮ್ಮಲ್ಲಿ ಯೂನಿಟ್ 3ನಲ್ಲಿ ಆಲ್ಕೈಲ್ ಹರೈಲ್ ಹ್ಯಾಲೈಡ್ಸ್ ಅಂತ ಬರುತ್ತೆ. ಅದರ 3ನೇ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಯಾವ್ಯಾವ ರಿಯಾಕ್ಷನ್ಸ್ ಅಂದರೆ ಹೈಡ್ರಾಲಿಸಿಸ್, ನೈಟ್ರೈಟ್ ಆ್ಯಂಡ್ ನೈಟ್ರೋ ಫಾರ್ಮೇಷನ್, ನೈಟ್ರೈಲ್ ಆ್ಯಂಡ್ ಐಸೋನೈಟ್ರೈಲ್ ಫಾರ್ಮೇಷನ್, ಅದನ್ನು ನೀವು ಓದಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನಷ್ಟೇ ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲ್ಕೈಲ್ ಹ್ಯಾಲೈಡ್ಸ್ ಆಗಿರ್ಬೋದು, ಆಲೋ ಆಲ್ಕೇನ್ಸ್ ಆಗಿರ್ಬೋದು, ದೇ ಆರ್ ಹೈಲಿ ವರ್ಸಟೈಲ್ ಕೆಮಿಕಲ್ ರಿಯೇಜೆಂಟ್. ದೇ ಕ್ಯಾನ್ ಬಿ ಇನ್ವಾಲ್ವ್ ಇನ್ ಮೆನಿ ರಿಯಾಕ್ಷನ್ಸ್ ಅಲ್ಲಿ ಬರ್ತಾ ಹೋಗ್ತವೆ. ಜನರಲಿ ದೇ ಅಂಡರ್ಗೋ 2 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್. ಒಂದಕ್ಕೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ್ಯಾವ್ದು ರಿಯಾಕ್ಷನ್ ನಿಮ್ಮ ಸಿಲೆಬಸ್ ಕೊಟ್ಟಿದ್ದಾರಲ್ಲ, ಮೆಜಾರಿಟಿ ಆಫ್ ದೆಮ್ ಆರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಒಂದನ್ನು ತೆಗೆದು ಇನ್ನೊಂದು ಹಾಕೋದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಾಂದರೆ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಅದನ್ನು ನಾವು ಕರಿತೀವಿ. ದ ರಿಯಾಕ್ಷನ್ ಇನ್ವಾಲ್ವಿಂಗ್ ದಿ ರೀಪ್ಲೇಸ್ಮೆಂಟ್ ಆಫ್ ಅನ್ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ ಬೈ ಎ ಸೂಟಬಲ್ ನ್ಯೂಕ್ಲಿಯೋಫೈಲಿಂದ ಏನಾದರೂ ಆಯಿತು ಅಂದರೆ ಅಂಥ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಒಂದು ಗ್ರೂಪು ಅಥವಾ ಒಂದು ಆಟಮು ಇನ್ನೊಂದರಿಂದ ರೀಪ್ಲೇಸ್ ಆಯಿತು, ಇನ್ನೊಂದರಿಂದ ಸಬ್ಸ್ಟಿಟ್ಯೂಟ್ ಆಯಿತು ಅಂದರೆ ಅದನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆ ಸಬ್ಸ್ಟಿಟ್ಯೂಟ್ ಆಗ್ತಾ ಇರೋದು ಏನಾದರೂ ನ್ಯೂಕ್ಲಿಯೋಫೈಲ್ ಆದರೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಜನರಲಿ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಆಲೋ ಆಲ್ಕೇನ್ಸ್ ದೇ ಅಂಡರ್ಗೋ nucleophilic substitution reaction because when you consider the polarity between carbon and halogen bond, ಇಲ್ಲಿ ಕೊಟ್ಟಿದೆ ನೋಡ್ರಿ, there will be a partially positive charge on the carbon, there will be partially negative charge on the halogen. So ಆ polarity introduce ಆಗುತ್ತೆ because of the difference in their electronegativity value between carbon and halogen. Halogen is highly electronegative in nature. It has a tendency to pull the electron towards itself, therefore it going to carry a slightly negative charge. Because of this polarity ಇಂಟ್ರೊಡ್ಯೂಸ್ ಆಗಿರೋದಕ್ಕೋಸ್ಕರ ದ ರಿಯಾಕ್ಷನ್ ಆಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ದಟ್ ಹ್ಯಾಲೋಜನ್ ಎಕ್ಸ್ replace ಆಗುತ್ತೆ by some other nucleophile which is stronger nucleophile than X minus. X minus ಇಂದ ಜಾಸ್ತಿಯಿಂದ ಅದು replace ಆಗುತ್ತೆ. When a stronger nucleophile approaches the positively charged carbon of an alkyl halide, the halogen is readily displaced as ಹ್ಯಾಲೈಡ್ ಅಯಾನ್ಸ್. ಸೊ ನಿಮಗೆ ಕಾರ್ಬೋಕೇಟಿಯನ್ ಇದೆ, ಆ ಕಾರ್ಬೋಕೇಟಿಯನ್ ಕಾರ್ಬನ್ ಮೇಲೆ ಏನಾಗಿದೆ, ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ಗೋಸ್ಕರ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಏನಾದರೂ ಅಲ್ಲಿ ಬಂದು ಇತ್ತು, ನಿಮ್ಮ ಸಿಸ್ಟಮಲ್ಲಿ ಇತ್ತು ಅಂದರೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ ತಕ್ಷಣ X ಮೈನಸ್ ಹೊರಗಡೆ ಹೋಗುತ್ತೆ, ಅದು ನ್ಯೂಕ್ಲಿಯೋಫೈಲು ಅಟ್ಯಾಕ್ ಆಗುತ್ತೆ. ಹಾಗಾಗಿ ಈ ರಿಯಾಕ್ಷನ್ಸ್ಗೆ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಥವಾ SN ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತಾರೆ. S ಅಂತಂದರೆ ಸಬ್ಸ್ಟಿಟ್ಯೂಷನ್, N ಅಂತಂದರೆ ನ್ಯೂಕ್ಲಿಯೋಫಿಲಿಕ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ನೀವು ಮೆಕ್ಯಾನಿಸಮ್ನ ತಗೊಂಡ್ರೆ ಎರಡು ಸ್ಟೆಪ್ಪಲ್ಲಿ ಆಗುತ್ತೆ, 3 ಸ್ಟೆಪ್ ಆಗುತ್ತೆ. 3 ಡಿಫ್ರೆಂಟ್ ಮೆಕ್ಯಾನಿಸಮ್ ವಿ ಕ್ಯಾನ್ ಪ್ರಪೋಸ್. ಒನ್ ಇಸ್ ಕಾಲ್ಡ್ ಆಸ್ SN1, ಅದರ್ ಒನ್ ಇಸ್ ಕಾಲ್ಡ್ ಆಸ್ SN2, ಅದರ್ ಒನ್ ಇಸ್ ಕಾಲ್ಡ್ ಆಸ್ SNI. ಅದನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ರಿಯಾಕ್ಷನ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ಸ್ ಜನರಲಿ ದೇ ಅಂಡರ್ಗೋ nucleophilic substitution reaction. Why they undergo nucleophilic substitution reaction? Because of the polar bond that has been introduced between carbon and halide bond. Because of that, the slightly positive charge on the carbon, because of that the nucleophile, strong nucleophile which is other than X minus, will, if it is approaches the carbocation positively charged carbon, it going to form the new bond. ಆ ರೀತಿಯಾಗಿ ಇದು ಬಾಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈಗ ಹೈಡ್ರಾಲಿಸಿಸ್ ಅಂತ ತಗೊಳ್ಳೋಣ. ಹೈಡ್ರಾಲಿಸಿಸ್ ಆಲ್ಸೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲೇನಾಗುತ್ತೆ, ಆಲ್ಕೈಲ್ ಹ್ಯಾಲೈಡ್ ಏನಾಗುತ್ತೆ, ಹ್ಯಾಲೈಡ್ ಗ್ರೂಪ್ ಇಸ್ ರೀಪ್ಲೇಸ್ಡ್ ಬೈ OH ಗ್ರೂಪ್. OH minus is also a nucleophile. So OH minus is stronger nucleophile than Br minus. ಹಂಗಾಗಿ ಏನಾಗುತ್ತೆ, Br is replaced by OH. Either I can take KOH ನ ತಗೋಬಹುದು, ಇಲ್ಲ ಅಂದ್ರೆ I can take NaOH. ಇಲ್ಲಿ ಬಾಯ್ಲಿಂಗ್ ವಾಟರ್ ಹಾಕಿ ಅದನ್ನ ಡಿಸಾಲ್ವ್ ಮಾಡ್ತೀನಿ, ಹಂಗಾಗಿ aqueous ಸೊಲ್ಯೂಷನ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಹೈಡ್ರಾಲಿಸಿಸ್ ಆನ್ ಆಲ್ಕೈಲ್ ಹ್ಯಾಲೈಡ್ ವಿತ್ ಹಾಟ್ water, boiling water with aqueous KOH or with aqueous NaOH, you are going to get a corresponding alcohols ನಿಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ನೈಟ್ರೈಲ್ ಆ್ಯಂಡ್ ಐಸೋನೈಟ್ರೈಲ್ ಫಾರ್ಮೇಷನ್ನು ಆಗುತ್ತೆ. ಇಲ್ಲೇನು ಮಾಡ್ತೀವಿ ಅಂದರೆ, ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಏನು ಮಾಡ್ತೀವಿ, particularly primary, secondary alkyl halides. So tertiary alkyl ಅಥವಾ aryl halides do not undergo this type of reaction.
ಇಲ್ಲಿ ನಮ್ಗೆ ಏನಾಗಬೇಕು ಅಂತಂದರೆ ಬಿ ಆರ್ ಶುಡ್ ಬಿ ರೀಪ್ಲೇಸ್ಡ್ ಬೈ ಅನದರ್ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಸಿ ಎನ್ ಮೈನಸ್ ಇರುತ್ತೆ. ಹಂಗಾಗಿ ನಾವೇನು ಮಾಡ್ತೀವಿ, ಸೋಡಿಯಂ ಸೈನೈಡ್ನ ತೊಗೊಳ್ತೀವಿ. ಪ್ರೈಮರಿ ಸೆಕೆಂಡ್ರಿ ಹ್ಯಾಲೈಡ್ಸ್ ಏನಾಗುತ್ತೆ, ಆಲ್ಕೋಹಾಲಿಕ್ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸೈನೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕರಸ್ಪಾಂಡಿಂಗ್ ನೈಟ್ರೈಲ್ಸ್ ಬರ್ತದೆ. ಸಿ ಎನ್ ಗ್ರೂಪ್ ಇದ್ರೆ ನೈಟ್ರೈಲ್ ಅಂತ ಹೇಳ್ತೀವಿ, ಕರಸ್ಪಾಂಡಿಂಗ್ ಬರುತ್ತೆ. ಅದೇ ಥರ ಐಸೋನೈಟ್ರಲ್ಸ್ ಆರ್ ಆಲ್ಸೋ ಫಾರ್ಮ್ಡ್ ವೆನ್ ಎ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ ಮೇಡ್ ಟು ರಿಯಾಕ್ಟ್ ವಿತ್ ಸಿಲ್ವರ್ ಸೈನೈಡ್. ಅಲ್ಲಿ ನಾವು ಸೋಡಿಯಂ ಸೈನೈಡ್ನ ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಸಿಲ್ವರ್ ಸೈನೈಡ್ನ ಯೂಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಕರಸ್ಪಾಂಡಿಂಗ್ ಐಸೋನೈಟ್ರಲ್ ಬರುತ್ತೆ. ಐಸೋನೈಟ್ರಲ್ ಅಂದರೆ ಎನ್ ಸಿ, ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಮತ್ತು ಅಲ್ಲಿ ನೈಟ್ರಲ್ ತಗೊಂಡ್ರೆ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಸಿ ಎನ್ ಗ್ರೂಪ್ ಇರುತ್ತೆ, ಇಲ್ಲಿ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಎನ್ ಸಿ ಗ್ರೂಪ್ ಇರುತ್ತೆ. ಇದನ್ನು ನಾವು ಐಸೋಸೈನೈಡ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಸಿಲ್ವರ್ ಸೈನೈಡ್ನ ಆಲ್ಕೋಹಾಲಿಕ್ ಸಿಲ್ವರ್ ಸೈನೈಡ್ನ ಯೂಸ್ ಮಾಡಿಕೊಂಡು ಈ ರಿಯಾಕ್ಷನ್ನ ಮಾಡ್ತೀವಿ. ಅದೇ ಥರ ನೈಟ್ರೈಟ್ ಆ್ಯಂಡ್ ನೈಟ್ರೋ ಫಾರ್ಮೇಷನ್ನು ಆಗುತ್ತೆ. ಅಗೇನ್ ದಿಸ್ ಇಸ್ ಆಲ್ಸೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನೇ ಆಗ್ತಾ ಇದೆ. ಸೊ ಇಲ್ಲೇನಾಗ್ತಿದೆ, ಬಿ ಆರ್ ಇಸ್ ರೀಪ್ಲೇಸ್ಡ್ ಬೈ NO2, Ag ಪ್ಲಸ್ NO2 ಮೈನಸ್ ಆಗುತ್ತೆ. NO2 ಮೈನಸ್ ಇಂದ ರೀಪ್ಲೇಸ್ ಆಗ್ತಾ ಇದೆ. ನೈಟ್ರೋ ಆಲ್ಕೇನ್ಸ್ ಆರ್ ಪ್ರಿಪೇರ್ಡ್ ಬೈ ಹೀಟಿಂಗ್ ಆಲ್ಕೈಲ್ ಹ್ಯಾಲೈಡ್ ವಿತ್ ಏಕ್ವಿಯಸ್ ಎಥನಾಯಿಕ್ ಸೊಲ್ಯೂಷನ್ ಆಫ್ ಸಿಲ್ವರ್ ನೈಟ್ರೇಟ್. ಸಿಲ್ವರ್ ನೈಟ್ರೇಟ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ವಿ. ಬಿ ಆರ್ ಇಸ್ ರೀಪ್ಲೇಸ್ಡ್ ಬೈ NO2 ಗ್ರೂಪ್. ಸೊ ಇದೇ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಏನು ನೈಟ್ರೋ ಗ್ರೂಪ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಫಾರ್ಮ್ ದಿ ಐಸೋಮೆರಿಕ್ ಫಾರ್ಮ್ ಆಗಿ ವೆರಿ ಲಿಟಲ್ ಕಾಂಪೌಂಡ್ ನಿಮಗೆ ನೈಟ್ರೈಟ್ ಫಾರ್ಮೇಷನ್ನು ಆಗ್ಬೋದು. ನೈಟ್ರೋ ಅಂದರೆ ಏನಾಗುತ್ತೆ, NO2 ಗ್ರೂಪ್ ಇದ್ರೆ ನೈಟ್ರೋ ಅಂತ ಹೇಳ್ತೀವಿ. NO ಅಂದರೆ ಈ ಅಟ್ಯಾಚ್ಮೆಂಟ್ ಹೆಂಗಾಗಿರುತ್ತೆ, ಕಾರ್ಬನ್ ಇಸ್ ಅಟ್ಯಾಚ್ ಟು ನೈಟ್ರೋಜನ್ ಇತ್ತು ಅಂದರೆ ನೈಟ್ರೇಟ್ ಅಂತ ಕರಿತೀವಿ, ನೈಟ್ರೋ ಅಂತ ಕರಿತೀವಿ. ಅದೇ ಕಾರ್ಬನ್ ಇಸ್ ಅಟ್ಯಾಚ್ ಟು O ಬಂದು ಆಮೇಲೆ ಎನ್ಗೆ ಬಂದು ಆಮೇಲೆ ಡಬಲ್ ಬಾಂಡ್ O ಆಯಿತು ಅಂತಂದರೆ ಅವಾಗ ಅದನ್ನು ನೈಟ್ರೇಟ್ ಅಂತ ಹೇಳ್ತೀವಿ. ನೈಟ್ರೋ ಆ್ಯಂಡ್ ನೈಟ್ರೇಟ್ ಆರ್ ಐಸೋಮೆರಿಕ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಎರಡನ್ನೂ ಆಲ್ಕೋಹಾಲಿಕ್ AgNO2 ಜೊತೆಗೆ ಟ್ರೀಟ್ ಮಾಡಿದಾಗ ಬರುತ್ತೆ. ಬಟ್ ನಿಮಗೆ ನೈಟ್ರೈಟ್ ಫಾರ್ಮೇಷನು ವೆರಿ ಸ್ಮಾಲ್ ಕ್ವಾಂಟಿಟಿನಲ್ಲಿ ಅದು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.